ಮತ್ತು ಇಂಡಿಯಾ ಬ್ಲಾಕ್ ಬಹಳ ಚೆನ್ನಾಗಿದೆ, ವಿಶ್ವಾಸ ಇದೆ. 40ಕ್ಕೂ ಹೆಚ್ಚು ಸೀಟು ಎಲ್ಲ ಸೇರಿ ನಮ್ಮ ಪಕ್ಷ ಅಲ್ಲಿ ಬರ್ತದೆ ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತರ ನಾಯಕರುಗಳ ಉತ್ಸಾಹ. ಎಲ್ಲ ವಾತಾವರಣ ಬಹಳ ಚೆನ್ನಾಗಿದೆ. ಖಂಡಿತ ನಾವು ಏನು ಹೇಳಿದ್ದೀವಿ ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೊಸದಾಗಿ 10 kg ಅಕ್ಕಿನ ಘೋಷಣೆ ಮಾಡಿದ್ದಾರೆ. ಅಡಿಷನಲ್ ನಮ್ಮ 5 ಗ್ಯಾರಂಟಿ ಜೊತೆಲಿ ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಾವೇನು ಅವ್ರಿಗೆ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ರಾಜ್ಯ ಯಾವ ರೀತಿ ಮಾತು ಕೊಡ್ತೋ ಜನರಿಗೆ, ಆ ಮಾತು ಪ್ರಕಾರ ದೆಹಲಿಯಲ್ಲಿ ಕೂಡ ನಮ್ಮ ಇಂಡಿಯಾ ಒಕ್ಕೂಟ ಬಂದ ತಕ್ಷಣ ನಮ್ಮ ಗ್ಯಾರಂಟಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೇವೆ. ಜನರು ಅದನ್ನು ಒಪ್ಪಿ ನಮ್ಮ ಬಗ್ಗೆ ವಿಶ್ವಾಸವನ್ನು ಹೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬರಗಾಲ, ಕುಡಿಯೋ ನೀರು, ಏನೇನು ಸಮಸ್ಯೆ ಇತ್ತು, ಈಗ ಮುಂದಕ್ಕೆ ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನೀವೆಲ್ಲ ಹೋಗಬೇಕು, ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು. ಎಲ್ಲೆಲ್ಲಿ ಇನ್ನು ಸಮಸ್ಯೆಗಳಿದೆ, ಮೇವಿನ ಸಮಸ್ಯೆ ಇದ್ದರೆ, ಆಮೇಲೆ ಎಲ್ಲರೂ ಜಾಸ್ತಿ ಮಳೆಯಾಗಿ ಡ್ಯಾಮೇಜಸ್ ಏನಾದ್ರು ಆಯಿತು ಅಂದರೆ ಅದೆಲ್ಲ ಕೂಡ ಸ್ವಲ್ಪ ಗಮನಿಸಿ. ಆಮೇಲೆ ಕೆರೆ ಕಟ್ಟೆಗಳನ್ನ ನೀರು ತುಂಬಲಿಕ್ಕೆ ಎಲ್ಲ ಡ್ರೈನೇಜ್ಗಳೆಲ್ಲ ಹೋಗ್ಲಿಕ್ಕೆ ವಾಪಸ್ಸು ಎಲ್ಲೆಲ್ಲಿ ಕಟ್ಕೊಂಡಿದೆ ಅದೆಲ್ಲ ಫ್ಲೋ ಚೆನ್ನಾಗಿ ಆಗಬೇಕು ಅಂತ ಎಲ್ಲ ಕಡೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅದನ್ನು ಕೂಡ ಅದಕ್ಕೂ ಕೂಡ ಬೆಂಗಳೂರಿಗೆ ಒಂದು ಸಪ್ರೇಟ್ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ವರದಿ ರೆಡಿ ಮಾಡಕ್ಕೆ ಹೇಳಿದ್ದೀವಿ. ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನು ನೋಡಿದ್ದೀನಿ, ಎಲ್ಲ ಕೆರೆಗಳು ಬತ್ತೋಗಿತ್ತು. ಈಗ ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ನೀರನ್ನ ಈಗಿನ ಶುದ್ಧ ನೀರನ್ನ, ಶುದ್ಧ ಮಾಡಿರುವಂಥ ನೀರನ್ನ ಕೆರೆಗಳನ್ನ ತುಂಬಿಸ್ಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು. ಅದನ್ನೆಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದೇವೆ. ನಾನು ಮುಂದಕ್ಕೂ ಕೂಡ ಒಂದು ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ನಾನು ಮಾಡ್ತೇನೆ. ಚೀಫ್ ಮಿನಿಸ್ಟರ್ ಕೂಡ ಕೆಲವು ಭಾಗದಲ್ಲಿ ವಿಸಿಟ್ ಮಾಡಲಿಕ್ಕೆ ಅವರು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ಅದಕ್ಕೆ ಈ ವರ್ಷ ನಮ್ಗೆ ಅನುಭವ ಆಗಿದೆ. 7,000 ಬೋರ್ವೆಲ್ ಎಲ್ಲ ಬತ್ತೋಗಿರೋದು. ಮುಂದಕ್ಕೆ 2-3 ವರ್ಷ ಆದಮೇಲೆ ತಿರ್ಗಾ ಇಂಥ ಪರಿಸ್ಥಿತಿ ಬರ್ಬೋದು, ಮಳೆ ಬರಲಿಲ್ಲ ಅಂದರೆ. ಅದಕ್ಕೆ ಮುಂಜಾಗೃತವಾಗಿ ಕ್ರಮವನ್ನು ಕೈಗೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.